ಆತ್ಮೀಯ ರೈತ ಬಾಂಧವರೇ, ಇದೇ ಜನವರಿ 16ರಿಂದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕಂಕನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾರಿ ದನಗಳ ಜಾತ್ರೆ ನಡೀತದೆ. ಸೊ ಒಂದು ದನಗಳ ಜಾತ್ರೆ ಬಗ್ಗೆ ನಮ್ಮ ಪ್ರಧಾನ ಅರ್ಚಕರ ಬಳಿ ನಾನು ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸೊ ಈ ಒಂದು ಜಾತ್ರೆ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಈ ಒಂದು ಪ್ರಸ್ತುತ 2026ನೇ ನಂದಿ ಬಸವೇಶ್ವರ ಸ್ವಾಮಿಯವರ ಭಾರಿ ದನಗಳ ಜಾತ್ರಾ ಮಹೋತ್ಸವವು ಇದೇ ಜನವರಿ 16ನೇ ತಾರೀಕಿಂದ ಪ್ರಾರಂಭ ಆಗಿ 26-27ನೇ ತನಕನೂ ಸಹ ನೆರವೇರುತ್ತದೆ. ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನಮ್ಮ ತಾಲೂಕು ಆಡಳಿತ ವತಿಯಿಂದ, ಅದೇ ರೀತಿ ನಮ್ಮ ಊತಗೆರೆಯ ಗ್ರಾಮ ಪಂಚಾಯಿತಿ ವತಿಯಿಂದ ಈಗಾಗಲೇ ಪ್ರಸ್ತುತ ಸರಿಸುಮಾರು 4-5 ದಿವಸಗಳ ಕಾಲ JCBಯನ್ನ ತರಿಸಿ ಸಂಪೂರ್ಣ ಒಂದು ಜಾತ್ರಾ ಮಳವನ್ನ ಸ್ವಚ್ಛತೆ ಕಾರ್ಯವನ್ನ ನೆರವೇರಿಸಿರ್ತಾರೆ. ಅದೇ ರೀತಿ ನಮ್ಮ ರೈತಾಪಿ ವರ್ಗದವರು ಬಹಳ ಉತ್ಸುಕತೆಯಿಂದ ಕಳೆದ ಸುಮಾರು 15-20 ದಿವಸಗಳಿಂದನೂ ಸಹ ಪ್ರತಿನಿತ್ಯವೂ ಸಹ ಅವರುಗಳು ಇಲ್ಲಿ ಬಂದು ಅವರವರ ಜಾಗಗಳನ್ನ, ಜಾನುವಾರು ಕಟ್ಟತಕ್ಕಂಥ ಗೊಂತುಗಳನ್ನ ಬಹಳ ಅಚ್ಚುಕಟ್ಟಾಗಿ ಅದನ್ನ ಸ್ವಚ್ಛ ಮಾಡಿಕೊಂಡು ಬಹಳ ಚೆನ್ನಾಗಿ ಉತ್ಸುಕತೆಯಿಂದ ಅದನ್ನ ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ? ನೀರಿನ ವ್ಯವಸ್ಥೆ ತುಂಬಾ, ಒಂದು ಜಾತ್ರೆಯಲ್ಲಿ ತುಂಬಾ ವಿಶಾಲವಾದಂತ ಜಾಗ, ನೀರು, ನೆರಳು ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಇರ್ತದೆ ಸರ್. ಇಲ್ಲಿ ಏನಾದ್ರೂ ಈಗ ಬರ್ತಕ್ಕಂಥ ರೈತರಿಗೆ ಸಾರಿಗೆ ವ್ಯವಸ್ಥೆ ಜಾತ್ರಾ ಕಾಲದಲ್ಲಿ ಇಲ್ಲಿ ಸ್ಥಳೀಯವಾಗಿ ಆಟೋಗಳು ಬರ್ತಕ್ಕಂಥದ್ದು, ಬಸ್ಗಳು, ಟೆಂಪೋಗಳು ಈ ರೀತಿ, ಆಮೇಲೆ ಮದ್ದೂರಿಂದ ಸಾರಿಗೆ ವ್ಯವಸ್ಥೆ ಇಲ್ಲಿ ಮದ್ದೂರು ನಗರದಿಂದ ವಿಶೇಷವಾಗಿ ಸಾರಿಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸರ್. ಸೊ ಎಲ್ಲ ನಿಮ್ಗೆ ವೀಕ್ಷಕರಿಗೆ ಮತ್ತೆ ರೈತ ಬಾಂಧವರಿಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಸಕಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಅಂದ್ರೆ ನೀರು, ನೆರಳು, ಹಾಗೆ ಪಶು ವೈದ್ಯಕೀಯ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತೆ ಅದರ ಜೊತೆಗೆ ಮದ್ದೂರು ನಗರದಿಂದ ವಿಶೇಷವಾದಂಥ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ರೈತರು ಆರಾಮವಾಗಿ ಈ ಒಂದು ಜಾತ್ರೆಗೆ ಬರ್ಬೋದು, ಬಂದು ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ, ಹಾಗೆ ಹಳ್ಳಿಕಾರ ರಾಸು ಇರ್ಬೋದು, ದೇಶೀಯ ರಾಸುಗಳ ಒಂದು ಉನ್ನತ ಮಟ್ಟದಲ್ಲಿ ವ್ಯಾಪಾರ ಇರ್ಬೋದು, ವಹಿವಾಟನ್ನ ಮಾಡಿಕೊಂಡು ಹೋಗಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅದೇ ರೀತಿ ತಾಲೂಕು ಆಡಳಿತ ವತಿಯಿಂದ ಇಲ್ಲಿ ಏನು ಮೂಲಭೂತವಾಗಿ ಬೇಕು, ಪಶು ವೈದ್ಯಾಧಿಕಾರಿಗಳು, ಪಶು ವೈದ್ಯಕೀಯ ಆಸ್ಪತ್ರೆ, ಅದೇ ರೀತಿ ಜನರಲ್ ಆಸ್ಪತ್ರೆ, ಸ್ಥಳೀಯವಾಗಿ ನಮ್ಮ ಕೆಸ್ತೂರು ಪೊಲೀಸ್ ಠಾಣೆಯಿಂದ ಪೊಲೀಸ್ ಸಿಬ್ಬಂದಿಗಳಾಗ್ಬೋದು, ಎಲ್ಲ ರೀತಿಯಿಂದನೂ ಸಹ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಇಲ್ಲಿಗೆ ಮಾಡಿಕೊಡ್ತಿದ್ದಾರೆ ತಾಲೂಕು ಆಡಳಿತದ ವತಿಯಿಂದ. ಯಾವುದೇ ರೀತಿ ತೊಂದರೆ ಇಲ್ಲದೆ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ಬೋದು. ಇಷ್ಟನ್ನ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಜನವರಿ 16ನೇ ತಾರೀಕಿನಿಂದ 26ವರೆಗೆ ಸತತವಾಗಿ 10 ದಿನಗಳ ಕಾಲ ಬಸವನಗುಡಿ ಜಾತ್ರೆಯಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ಚಿಕ್ಕಂಕನಹಳ್ಳಿಯ ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ಜಾತ್ರೆ ನಡೀತಾ ಇದೆ ಜನವರಿ 16ರಿಂದ 26ರವರೆಗೆ.